ಪುಟ್ಟ ಮಗು ನೋಡಿರಲ್ಲ ನೀವು. ನಾನು ಕಾಶ್ಮೀರ ತೋರ್ ನೀನು ಫಸ್ಟ್ ನೈಟಲ್ಲೇ ಮಾಡ್ತೀವಿ. ನಾವು ಲವ್ ಮಾಕ್ಟೆಲ್ ಪಾರ್ಟ್ 3 ತೆಗಿತೀವಿ. ಚಾಕ್ಲೇಟ್ ಕದಿಯಕ್ಕೆ ಅಂತ ಹೋದ್ವಿ. ಇವತ್ತು ಬೆನ್ಗಿನ್ನೆಲ್ಲ ನೋಯ್ತಿದೆ, ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟು. ಏನಂದರೆ ವಿಷಯ, ಚಿಕ್ಕಮಗಳೂರಿಗೆ ಹೋಗಬೇಕು ಅಂತ ಬೆಳಗ್ಗೆ 4:15 ಎದ್ದು ನಾನು ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದ್ದೆ. 7 ಗಂಟೆಗೆ ಹೋಗೋಣ ಅಂತಿತ್ತು. 7 ಗಂಟೆ ಹೋಗಿ ಈಗ ಸದ್ಯಕ್ಕೆ ಗಂಟೆ ಎಷ್ಟಪ್ಪ? 11 ಆಗಿದೆ. ಇನ್ನೂ ಹೋಪ್ಸ್ ಕಳ್ಕೊಂಡಿಲ್ಲ ನಾವು. ಸ್ಟೇ ಸ್ಟ್ರಾಂಗ್ ಗೈಸ್ ಅಂತ. ಏನಂದರೆ ಒಟ್ಟಿನಲ್ಲಿ ಈಗ ಹೋಗಿ 3-4 ಪ್ಲೇಸ್ಗಳಿದ್ದಾವೆ, ಅವೆಲ್ಲ ಕವರ್ ಮಾಡ್ಕೋಬೇಕು ಅಂತಿದೆ. ಈಗ ಹೋಗಿ ಎಷ್ಟು ಕವರ್ ಮಾಡ್ತೀವೋ ಗೊತ್ತಿಲ್ಲ. ಹೋಗ್ತೀವಿ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಂದ್ರೆ ಗೋವಿಂದಪ್ಪ, 7 ಗಂಟೆ ಅಂದರು. 7 ಗಂಟೆ ಅಂತ ನಾನೇ ಅಂದಿದ್ದು. ನಾನು 9 ಗಂಟೆಗೆ ಬಂದೆ. ಈಗ 11 ಗಂಟೆ ಹತ್ತತ್ರ ಆಗಿದೆ, ಆದರೂ ಇನ್ನೂ ರಗಳೆ. ಅರ್ಥ ಆಯ್ತು ಅನ್ಸುತ್ತೆ. ಇದು ಒಂಥರ ಪ್ರೇಮ ಪ್ರಸಂಗ ಸಲ್ಲಾಪ. ದೇವಿತ ಹಿಂಗುರು ನಾನು ಮಾಡ್ಬೇಕು. ಒಂದು ಗಾಡಿ ಬಂತು, ಇನ್ನೊಂದು ಗಾಡಿ ಅದೆಲ್ಲಿ ಬಂದ ದಿಸ್ ಗಾಯ್ number 1 bullshit guy. He do the wee woo because he have to go in front of the traffic. ರಾತ್ರಿಯಿಂದ ಅವನದು ಚೈನ್ ಪಾಕೆಟ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಪರಿಸ್ಥಿತಿ ಸರಿ ಇಲ್ಲ ಗುರು. ಈಗ ಇದೊಂದೇ ಗಾಡಿ ನೆಟ್ಟಿಗಿರೋದು ಈಗ ಇದೊಂದು. ಅದು ಬಿಟ್ಟರೆ ಅಲ್ಲೊಂದು ಐತಿ, ಅದೊಂದು R15 ಒಂದು. ಅದು ಬಿಟ್ಟರೆ ಈ ಜಿಕ್ಸರ್ದು ಅದೇ ಹಣೆ ಬರ. ಈ BS3 ಹಣೆ ಬರಗಳು ಯಾಕೆ ಹೇಳೋಣ. ಎಲ್ಲರೂ ಆಲ್ಮೋಸ್ಟ್ ಏನದು ಈ ರೈನ್ಕೋಟ್ ಎಲ್ಲ ಹಾಕೊಂಡು ಸೆಟ್ ಆಗಿದ್ದೀವಿ. ನಾವು ಆಗಲೇ ನೋಡ್ರಿ ಇಲ್ಲಿ 1 2 ಅದೊಂದು ಇದೊಂದು 2 ಇದೊಂದಕ್ಕೆ ಮಾಡು ಅಂತ ಹೇಳ್ತಿದ್ದ. ಅಯ್ಯ ತಗಡೆ ಮಕ್ಕಳು ಇಂಥವ್ರಿಂದನೇ ದೇಶ ಹಾಳಾಯ್ತಿರೋದಲ್ಲಿ ಅರ್ಧಂಬರ್ಧ. ನಿಮ್ಮ ಬರೀ ಬೇಗ ಬಂದ್ರಿ ಇರಲಿ. ನಿಮಿಷ ಹೇಳ್ತೀನಿ. ಗಾಡಿ ನಂಬರ್ K17, ಅವ್ನು ಹೋಗ್ತಿರೋದು K18. ಪೆಟ್ರೋಲ್ ಬಂಕಿಂದ ಹೊರಟು ಒಂದು 10 ನಿಮಿಷ ಆಗಿದೆ. ಮತ್ತು ಅವ್ರನ್ನ ಹಿಂದೆನೇ ಉಳ್ಕೊಂಡಿದ್ದಾರೆ. ಈ ನನ್ನ ಮಕ್ಕಳು 10 ನಿಮಿಷ ಲೇಟ್ ಮಾಡಿ ಮತ್ತೆ ಈಗ ಬಂದಿದ್ದಾರೆ. ನಾವು ಅದು ಚೈನ್ ಬಾಕ್ಸಿಂಗ್ ಸೌಂಡ್ ಪ್ರಾಬ್ಲಮ್ ಅಂತೆ, ಅದಕ್ಕೆ 10 ನಿಮಿಷ ಕಾಯ್ದಿದ್ರು. ದುರ್ಗಾ ಪರಮೇಶ್ವರಿ ಹತ್ರ ಬಂದಿದ್ದೀವಿ. ಇಲ್ಲಿ ತಾಯಿಗೆ ಟೈಮ್ ಮುಗಿಸಿ ದೇವ್ರು ಒಳ್ಳೇದು ಮಾತನ್ನ ಅಷ್ಟೇ. ಅಯ್ಯೋ ತಗಡೆ, ನಾನು ತಗಡೆ ಇರ್ಬೋದು, ಹಳೆ ದಿವಸ ಚಿನ್ನದ ತಗಡ ಹಾಕ್ತೀನಿ ಸರ್. ವಾಟ್ಸಪ್ ಮ್ಯಾಜಿಕ್ ತೋರಿಸ್ತೀನಿ ಅಂತ ಸಾಕ್ಸ್ ಹಿಂಡ್ತಿದ್ದಾನೆ. ನಾವು ಸುಳ್ಳೆ ಹಾಕಿಲ್ಲ ನೋಡಿ. ಪರಿಸ್ಥಿತಿ, ಈ ಪರಿಸ್ಥಿತಿಗೆ ಇವನೇ ಕಾರಣ. 100 ಸಲ ಹೇಳಿದ್ದೆ, ಫಾರ್ಮಲ್ಸ್ ಯಾರಾದ್ರು ಹಾಕ್ತಾರ? ಇವ್ನು ಯಾವನ ಸೆಡೆ ನನ್ನ ಮಗ. ಆನೆ ಘಟ ನೋಡ್ಬಿಟ್ಟು ಅದ್ರ ಕಾಲಸ್ ಬರ್ತೀನ ಅಂತ ನಾನು. ಕಾಲಸ್ ಬರೋದು ಡೌಟ್ ಇರಿ. ಅದೊಂದು ಇಲ್ಲ ಅಂದ್ರೆ ಒಂದು 8 ಅಡಿ ಇದೆನಪ್ಪ ಹತ್ತತ್ರ. ನಾನೊಂದು 5-3 ಇದ್ದೀನಿ ನೋಡಿ. ಇಲ್ಲೇ ಅಂದಾಜು ಹಾಕೊಂಬರೋಣ. ಇಲ್ಲೊಂದು ಕ್ಯೂಟ್ ಗೆಳೆಯ ಆಯ್ತು, ನೋಡ್ಕೊಂಬರೋಣ. ಈಗ ದರ್ಶನ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಒಳ್ಳೆಯ ದರ್ಶನ ಆಯಿತು ತಾಯಿದು. ಸೇಫಾಗಿ ಹೋಗಬೇಕು ಮುಂದೆ ಅಂತ ಕೇಳ್ಕೊಂಡಿದ್ದೀನಿ. ಒಳ್ಳೇದಾಗುತ್ತೆ ನಮಗೆ. ಏನಂತೀರಪ್ಪ? ಒಳ್ಳೆ ಕನ್ನಡದ ಕಂದಮ್ಮಗಳಿಗೆ ಒಳ್ಳೇದೇ ಆಗುತ್ತೆ ಅವಾಗ. ಕೇಳಿಸ್ಲಿಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ಒಳ್ಳೆ ಕನ್ನಡದ ಕಂದಮ್ಮಗಳಿಗೆ ಒಳ್ಳೇದೇ ಆಗುತ್ತೆ ಯಾವಾಗಲೂ. ಏನೇ ಮಾಡಿದ್ರೆ ನಮ್ಮ ಚಾನಲ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಲೇಬೇಡಿ ಅಷ್ಟೇ. ಯಾರ ಮಾಡ್ಕೊಳ್ಳಿ, ನನ್ನ ಚಾನಲ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನಾಯಕ್ ವ್ಲಾಗ್ಸ್ ಅಂತ ಅಷ್ಟೇ. ಜುಗಾಡು ಥಿಂಗ್ಸ್ ಹ್ಯಾಪನಿಂಗ್. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಎಲ್ಲ ಸರಿ. ಈ ಜಿಕ್ಸರಿಂದು ಬ್ರೇಕ್ ಕ್ಯಾಲಿಬರಲ್ಲಿ ಆಯಿಲ್ ಜಾಸ್ತಿ ಹೋಗಿದೆ ಅಂತೆ. ಬ್ರೇಕ್ ಹಿಡಿದ್ರೆ ಸ್ಟಕ್ ಆಗ್ತಿದೆ, ಅದೊಂದೇ ಪ್ರಾಬ್ಲಮ್. ಅದು ಬಿಟ್ಟರೆ ಏನಿಲ್ಲ. ಇನ್ನೇನು ಆನ್ ದ ವೇ ಮೂಡುಬಿದ್ರೆ ರೋಡಲ್ಲಿದ್ದೀವಿ. ಮೂಡುಬಿದ್ರೆಗೆ ಹೋಗಿ ಒಂದ್ಸಲಿ ಚೆಕ್ ಮಾಡಿಸ್ಕೋಬೇಕು.
ಚೆಕ್ ಮಾಡಿಸ್ಕೊಂಡು ತೊಂದರೆ ಇಲ್ಲ ಅಂದರೆ ಗಾಡಿ ತೊಗೊಂಡು ಹೋಗಬೇಕು. ಬಟ್ ಹೋಗ್ತಿದ್ದೀವಿ, ಆನ್ ದ ವೇ ಪ್ರಾಬ್ಲಮ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಿರ್ಗಾಡಿದ್ದೀವಿ. ತಿರ್ಗಾಡ್ತಾ ಒಟ್ಟು ಒಂದು ಕಡೆ ಪೆಟ್ರೋಲ್ ನಿಲ್ಸೋಕ್ಕೆ ಅಂತ ನಿಲ್ಸಿದ್ದೆ. ಅವಾಗ ಬ್ರೇಕ್ ಹಿಡಿದಿದ್ದೆ, ಒಂಚೂರು ಫೀಲ್ ಆಗಿದೆ. ಅಲ್ಲಿಗೆ ಟಚ್ ಆಯಿತು ಫುಲ್ಲು ಒಂಥರ ಬ್ರೇಕ್ ಕ್ಯಾಲಿಬರ್ಗೆ ಹಿಡ್ಕೊಂಡಂಗೆ ಸ್ಟ್ರಕ್ ಆಗುತ್ತೆ ಸಡನ್ನಾಗಿ. ಆ ಥರ ಚೂರು ತೊಂದರೆ ಆಗಿದೆ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತೀವಿ ಸುಸ್ತಾಗಿ. ಆಯ್ತು, ಆಮೇಲೆ ಅಂತೂ ಇಂತೂ ಹುಡುಕಿ ಒಂದು ಕಡೆ ಒಂದು ಮೆಕ್ಯಾನಿಕ್ ಶಾಪ್ ಸಿಕ್ಕಿದೆ. ಕೇಳಿದ್ದೀವಿ, ಅಣ್ಣ ಯಾವುದೋ ಬೇರೆ ಗಾಡೀಲಿ ಕೆಲಸದಲ್ಲಿ ಬಿಸಿ ಇದ್ದಾನೆ, ಹಂಗಾಗಿ ನಮ್ದಕ್ಕೆ ಒಂದು ಸ್ವಲ್ಪ ತಡಿತಿದ್ದಾನೆ. ये जो है देखिए वो थोड़ा जाम हो रहा है, उसमें तेल भी छोड़ के देखा मैंने. यहाँ से जो ये जो पकड़ते देखो आप, जब पकड़ते हो वैसे तब वो थोड़ा जाम हो रहा है, रुक जा रहा है ना. हाँ, पूरा रुक रहा है वो. ನಾವೇ ಓಪನ್ ಟೈರ್ ತೆಗಿದಿದ್ದಾರೆ ಶಿಸ್ತಾಗಿ. ಈಗ ಪೀಸು ಗುರು ಇಂಥವು ತಗೊಂಬಂದ್ಬಿಡ್ಬೇಕು ನೆಮ್ಮದಿಯಾಗಿ. ನೋಡಿ ಲೆಜೆಂಡ್ ಅದು, ಆರಾಮಾಗಿ. ಅದು ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿರಿ. ಒಂದು ಚೂರು ತೊಂದರೆ ಕೊಟ್ಟಿಲ್ಲ ಆ ಗಾಡಿ, ನೆಕ್ಸ್ಟ್ ಲೆವೆಲ್ ಆರಾಮಾಗಿ ಬಂದಿದ್ದೀವಿ ಆ ಗಾಡೀಲಿ. ಈ ಗಾಡಿ ನೆನ್ನೆ ಚೂರು ಪ್ರಾಬ್ಲಮಲ್ಲಿ ಇತ್ತು ಅನಿಸುತ್ತೆ, ಅದು ಏನು ವಿಷಯನ ಗೊತ್ತಾಗ್ತಿಲ್ಲಪ್ಪ. ಎಲ್ಲರೂ ಹೋಗ್ಲಕ್ಕರೆ ಒಂದು ಗಾಡಿ ಒಂದು ಸಮಸ್ಯೆ ಆಗಲಿಲ್ಲ ಅಂದ್ರೆ ಅದೇನು ಬಗೆನೇ ಇರಲಿಲ್ಲ. ಯಾವತ್ತು ಎಲ್ಲೇ ಹೋದ್ರೂ ಸಮೇತ ಹಿಂಗೆ ಇರ್ತದೆ. ಹೋದ್ ಸತಿ ಸುವರ್ಣ ಗಾಡಿ ಹಂಗೆ ಆಗಿತ್ತು, ಈ ಸತಿ ನನ್ನ ಮಗನ ಗಾಡಿ. ಹ್ಯಾಶ್ಟ್ಯಾಗ್ ಫ್ರಸ್ಟ್ರೇಟೆಡ್ ಲೈಫ್, ಟ್ರ್ಯಾಕ್ ದಟ್ ಫ್ರಸ್ಟ್ರೇಟೆಡ್. ಈ ಡ್ರಮ್ ಬ್ರೇಕಿಂದು ಲೈನರ್ ಹೋಗಿದೆಯಂತೆ. ಈ ಡ್ರಮ್ಗಳದ್ದು ಏನು ಹಣೆ ಬರ ಗೊತ್ತಾಯ್ತಲ್ಲ ಗುರು. BS3 ರಾ ಪವರ್ ಅಂತೆಲ್ಲ ಅನುಭವಿಸ್ಬೇಕು ಅನ್ನೋರು ಇದನ್ನು ಅನುಭವಿಸೋಕೆ ರೆಡಿ ಆಗಿರಿ. ರಾ ಪವರು ಫೀಲು ಅನುಭವಿಸ್ತೀನಿ ಅನ್ನೋರು ಇದನ್ನು ಅನುಭವಿಸೋಕೆ ರೆಡಿ ಆಗಿರಿ. ನಾನೇನಯ್ಯ ತಪ್ಪು ಮಾಡಿದೆ? ಹಿಂದಿ ಇದ್ದಿದ್ದು ಈಗ ಇದಕ್ಕಿದ್ದಂಗೆ ತೊಂದರೆಗೆ ಬಂದ್ಬಿಟ್ಟಿದೆ. ಮಲ್ಕೊಳಕ್ಕೆ ಸಂಸೆ ಹೋಗಿ ಮಲ್ಕೊಂಡು ಸಂಸ್ಥೆ ದೇವಸ್ಥಾನ ಹೆಂಗೆ ಗೊತ್ತಾ, ಅದು ಒಟ್ಟು ಲವ್ ಮಕ್ಕಳು ನೋಡಿಲ್ಲ ನೋಡೋದು. ಅಲ್ಲಿಗೆ ಲೈನರ್ ಚೇಂಜ್ ಆಗಿ ಆಯಿತು. ಅಣ್ಣಂಗೆ ಕೇಳಿದ್ವಿ, ಎಲ್ಲ ಆರಾಮಾಗಿ ಲಾಂಗ್ ಹೊಡಿಬೋದು ಅಂತ ಹೇಳಿದ್ದಾರೆ. ಸೊ ಆ ಬೈಯಿಂಗ್ ಒಂದು ಜೈ. ಈಗ ಹೊರಡ್ತೀವಿ ನಾವಿಲ್ಲಿಂದ. ಜೀವನದಲ್ಲಿ ಸ್ವರ್ಗ ನೋಡಿದೀವೋ ಬಿಟ್ಟಿದೀವೋ ಸೆಕೆಂಡರಿ. ನೋಡ್ರ ಸ್ವರ್ಗ ನೋಡ್ರಲ್ಲಿ, ಯಪ್ಪ ಏನು ಸಕ್ಕದ ಇದ್ರು. ಏನು ಹೇಳು ಅಳಿ, ಈ ಕಡೆ ತಿರ್ಸಲ್ಲ, ರಿಯಾಕ್ಷನ್ ಕೊಡ್ತೀನಿ ಬ್ರೋ. ಸತ್ಯವಾಗ್ಲೂ ಮರ ಹೇಳ್ತೀನಲ್ಲ, ಲೊಕೇಶನ್ ಅಂದ್ರೆ ಲೊಕೇಶನ್. ಕಡಂಬಿ ಫಾಲ್ಸ್ ಗೈಸ್, ಕಡಂಬಿ ಫಾಲ್ಸ್ ಮುಕ್ಕೊಳ್ಳರೆ ಕಾಣ್ತಿದೆ. ನೆಕ್ಸ್ಟ್ ಲೆವೆಲ್. ಆನ್ ದ ವೇ ಹೋಯ್ತಾ ನಮ್ಗೊಂದು ಒಳ್ಳೆ ಕಾಶ್ಮೀರ್ ಸಿಕ್ಕಿದೆ, ಬನ್ನಿ ತೋರಿಸ್ತೀನಿ. ಯಾವ್ದು ಜೀವನದಲ್ಲಿ ಕಾಶ್ಮೀರ್ ನೋಡಿರಲ್ಲ ನೀವು, ನಾನು ಕಾಶ್ಮೀರ್ ತೋರಿಸ್ತೀನಿ ಬರ್ರಿ. ಸಸ್ತಾ ಕಾಶ್ಮೀರ್. ಒಂದು ಫೋಟೋ ತೆಗಿ ನಿನ್ನ ಸ್ಯಾಮ್ಸಂಗ್ ಇಂದ. ಹಂಗೆ ನಿಂದ್ರು ಪಟ ನಿಂದ್ರೆ ಹೇಳ್ತೀನಿ. ಜೀವನದಲ್ಲಿ ಬದುಕಿರೋವರೆಗೂ ಜೋಗದ ಗುಂಡಿ ನೋಡ್ರಿ ಅಂತ ಕೇಳಿದ್ದೆ. ಒಂದೇ ಒಂದ್ಸಲ ಹೇಳ್ತೀನಲ್ಲ, ಜೋಗದ ಗುಂಡಿ ಬಿಟ್ಟು ಕುದುರೆ ಮುಖಾನು ಬರ್ರಿ, ನೆಕ್ಸ್ಟ್ ಲೆವೆಲ್ ವ್ಯೂಸ್ಗಳು ಸಿಗ್ತಾವೆ ನಿಮಗೆ. ಹೇಳ್ತೀನಲ್ಲ, ಸಸ್ತಾ ಕಾಶ್ಮೀರು ಎಲ್ಲರೂ ನೋಡಿದ್ದೀರಾ. ಫೋಟೋಸ್ ತೆಗಿತಾ ಇದ್ವಿ, ಅದೇ ಗ್ಯಾಪಲ್ಲಿ ನಮ್ಗೆ ಆಂಟಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ದಟ್ ಆಂಟಿ. ಥ್ಯಾಂಕ್ಸ್ ಆಂಟಿ. ಇವ್ರದ್ದು ಫೋಟೋಶೂಟ್ ನಡೀತಿದೆ, ನೆಕ್ಸ್ಟ್ ಲೆವೆಲ್. ಅಪ್ಪ ನಾರ್ಮಲ್ ಫೋನ್ ಅನ್ಬೋದು, ಐಫೋನ್ ಅಂತೆ. ಪ್ರಮೋಷನ್ ಗೈಸ್. ಐಸಿ ಕಾಶ್ಮೀರ್ ಅಂತ ಹೇಳೋದಲ್ಲ, ಅದ್ರ ಸೆಕೆಂಡ್ ಪಾರ್ಟ್ ಇದು.
ರೋಡ್ ಹೆಂಗೈತೆ ನೋಡ್ರು ಮಾರ್ರೆ, ಮಸ್ತ್ ರೋಡು. ಹಾಂ, ಅದ್ರ ಪಾರ್ಟ್ 2 ಅಲ್ಲಿ ಯಾವುದೋ ಒಂದು ಮನೆ ಕಾಣಕತ್ತಲ್ಲ. ಇಲ್ಲೊಂದು ಮನೆ ಕಾಣಕತ್ತ. ಬದುಕಿದ್ರೆ ಅಲ್ಲಿ ಬದುಕ್ಬೇಕು ಮಾರ್ರೆ ಅದು ಜೀವನದಲ್ಲಿ. ಲೇ ಬಿಡಿ, ನೀನು ಫಸ್ಟ್ ನೈಟ್ ಅಲ್ಲೇ ಮಾಡ್ಕೊ ಹೇಳ್ತೀನಿ ಮಸ್ತ್. ಹೆಲಿಕಾಪ್ಟರ್ ತಾನೇ ಬರೋದು, ಅದಕ್ಕೆ ಫುಲ್ ಹೆಲಿಕಾಪ್ಟರ್ ಸೀನ್ಸ್ ಆಗ. ಒಳ್ಳೆ ಲೊಕೇಶನ್ ಸಿಕ್ಕಿದೆ. ಪ್ಲಾನ್ ಮಾಡಿದ್ದಾರೆ ನಾವು ಮಕ್ಕಳು. ನಾನಂತಿದ್ರೆ ಐತಲ್ಲ ಹೇಳ್ತೀನಿ, ಹೆಲ್ಮೆಟ್ ಕುಕ್ಕೋಗೋತತಿ ಇವತ್ತು 5,000 ನೀರಿಗೆ ಹಾಕ್ಬಿಡ್ತೀನಿ ಹೇಳ್ತೀನಲ್ಲ. ಹಿಂಗ ಇಂಥವ್ರನ್ನ ಕಟ್ಕೊಂಡು ಹೇಳ್ತೀನಿ, ಒಂದು ವ್ಯೂ ತೋರಿಸ್ತೀನಿ ಬಿಡಿ ಹೆಂಗೆ. इसकी माँ का क्या दिख रहा रे 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 ಕತ್ಲೆ ಆಗಿಬಿಡ್ತು ಅನ್ಕೊಂಡಂಗೆ ಹಾಳಾಗ್ಬಿಡ್ತು ನನ್ನ ಕ್ಯಾಮ್ರಾ. ಹಿಂಗೆ ಎಂಟ್ರಿ ಆದ ತಕ್ಷಣ ಸ್ಟಾಪ್ ಮಾಡಿವಿ ಗಾಡಿನ, ಹಂಗೆ ಐತಿ. ಅಪ್ಪ, ಮನೆಗಳು ಕಟ್ಟಬೇಕಂದ್ರೆ ಇಂಥ ಜಾಗದಲ್ಲಿ ಕಟ್ಕೋಬೇಕು. ಅವ್ನಿಗೆ ಎಷ್ಟೋ ಇರಬೇಕು ಅನ್ಸುತ್ತೆ. ಇಂಥ ಜಾಗ ಕಡ್ಕೊಂಡು ನೋಡ್ರೆ ನೆಲ ಕುಸಿತು ಸತ್ತೋಗ್ತೀವಿ. ನೀವೇ ಮನೆ ಕರೆಕ್ಟಾಗಿ ಐತಿ, ಮುಚ್ಕೊಂಡು ನೋಡಿ. ಈಗ ಇದು ಸಂಸೆ ಅಂತ, ಸಂಸೆ ಗಣಪನ ದೇವಸ್ಥಾನ. ತಡ್ರಿ, ಲವ್ ಮಾಕ್ಟೇಲ್ ಅಲ್ಲಿ ಆ ಹುಡುಗಿ ಬಂದು ಏನದು ಏನಂತ ಶ್ರೀ ಸರ್ವ ಸಿದ್ಧಿ ಗಣಪತಿ ಸ್ವಾಮಿ ಟೆಂಪಲ್ ಸಂಸೆ. ಅಷ್ಟೆಲ್ಲ ಫುಲ್ಲು ನೋಡೋಕ್ಕಾಗಲಿಲ್ಲ. ಹೇಳ್ಬೇಕಂದ್ರೆ ಪರಿಸ್ಥಿತಿ. ನಾವು ಲವ್ ಮಾಕ್ಟೇಲ್ ಪಾರ್ಟ್ 3 ತೆಗಿತೀವಿ. ಹುಡುಗರು ಮೋಯೆ ದೇವಸ್ಥಾನ ಕ್ಲೋಸ್ ಆಗಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾವಿಬ್ರು ಸೇರಿ ಲವ್ ಮಾಕ್ಟೇಲ್ 3 ಇಲ್ಲೇ ತೆಗಿಯೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಹೀರೋಯಿನ್ಗೆ ಯಾರು ಆಡಿಷನ್ ಕೊಡ್ತೀರಾ ಅಂದ್ರೆ ಬಂದು ಕೊಡಿ, ಬೇಡ ಅನ್ನಲ್ಲ. ಚಾನಲ್ ಕಮೆಂಟ್ ಹಾಕ್ರಿ. ಹೀರೋ ನಾನೇ, ಇವನು ಸ್ವಲ್ಪ ಕಾಮಿಡಿಯನ್ ಆಗಿರ್ತಾನೆ. ನಾನು ಕಾಮಿಡಿ ಆಕ್ಟರ್. ಕೂದಲಿಗೆಲ್ಲ ಬಿಚ್ಕೊಂಡು ಫುಲ್ ಸೆಟ್, ಫುಲ್ ಆಲ್ ಸೆಟ್, ಆಲ್ ಕ್ಲಿಯರ್, ನೆಕ್ಸ್ಟ್ ಲೆವೆಲ್. ಸಂಸೆ ಇಂಥ ನನ್ನ ಮಕ್ಕಳನ್ನ ಕಟ್ಕೊಂಬಂದು ಜೀವನದಲ್ಲಿ ಅಲ್ಲ ಏನಾರು ಹೇಳೋಣ ಬಾ ಅಂದರೆ ಹಿಡ್ಕೊ ಹಂಗೆ ಅಂತೆ ಉದ್ದಾರ. ಮತ್ತು ಒಂಥರ ಚೆನ್ನಾಗಿ ಕಾಣ್ತೀವಿ ನಾನು ಕೂದಲಿಗಿಲ್ಲಿ ಬಾಚ್ಕೊಂಡು. ಇದು ಮಾಡ್ರಿ ಅಂದ್ರೆ ಬರೀ ಇಂಥವೇ ಇವರು, ಎಲ್ಲೋದ್ರೂ ಬರೀ ಇಂಥ ಬುದ್ಧಿ ಬಿಡಲ್ಲ ಇವರು. ಏನಾದರೂ ಜೀವನದಲ್ಲಿ ಇಂಥ ಬುದ್ಧಿ ಬಿಡಬಾರ್ದು ಅಂತ ಫಿಕ್ಸ್ ಆಗಿದ್ದಾರೆ. ತಕ್ಷಣ ಅಂತೇಳಿ ಸೊ ನನ್ನ ತೋರಿಸಿಲ್ಲ, ಹಿಂಗೆ ಫ್ರಂಟ್ ಆಂಗಲ್ ತೋರ್ಸ. ಏನು ನಾನು ನನ್ನ ನೋಡ್ಕೊಂತೀನಿ. ಅಯ್ಯ ನೀನು ನಮ್ಮ ಸೊ ಅಲ್ಲಿಗೆ ವಿಷಯ ಏನಂದರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ದಟ್ ಹೂ ಕೀಳಬಾರ್ದು ಅಂತ. ಬಟ್ ಅಂಕಲ್ ಅದನ್ನ ದಾಟ್ಕೊಂಡು ಹೋಗಿ ಹೂ ಕಿತ್ತಿದ್ದಾರೆ. ಅಲ್ಲಿಗೆ ಒಂಥರ ಅವ್ರು ಬೈತಾ ಇದ್ದಾರೆ, ಯಾಕೆ ಕಿತ್ತಿದ್ರಿ, ಏನು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ. ನೋಡ್ಕೊಳಪ್ಪ, ಓಯ್ ನೋಡ್ಕಲಿ ನೀನು, ಅಂಥದ್ದೇ ಮಾಡೋದು ನೀವುಗಳು. ಹೋಗಿ ಕಿತ್ತೋದು ಮತ್ತದು ಇವೆಲ್ಲ. ಯಾರಾದರೂ ಅಷ್ಟೇ ಗೈಸ್, ಹೇಳ್ತೀನಲ್ಲ, ಯಾರು ಅಷ್ಟೇ ಅಲ್ಲಿಗೆ ಪ್ರೈವೇಟ್ ಪ್ರಾಪರ್ಟಿ ಅಥವಾ ಅವ್ರಿಗೆ ಮತ್ತೊಂದು ಎಕ್ಸ್ಟ್ರಾ ಕೆಲಸ ಇರುತ್ತೆ, ಅವ್ರಿಗೆ ಇನ್ನೊಂದು ಕೆಲಸ ಕೊಡಬಾರ್ದು. ನಾವು ಪ್ರಕೃತಿನ ನಾವು ಚೆನ್ನಾಗಿ ನೋಡ್ಕೊ. ನಾಚಿಕೆ ಭಯಕತ್ತಾರೆ, ನಾಚಿಕೆ ಅಂತ ವಿಡಿಯೋ ತೆಗಿಬೇಕು. ಅದು ನಮಗಲ್ಲ ಬೈದಿದ್ದು, ಯಾರಿಗೆ ಆಗಲಿ ನಾಚಿಕೆ ಅಲ್ಲ, ನಿಮಗೆ ಬೇರೆ ಬೈದಿಲ್ಲ ವಿಡಿಯೋ ಮಾಡ್ಕೊಂಡು. ಖರ್ಚಿ ಬಂದಿಲ್ಲ ಗೈಸ್, ಖರ್ಚಿ ಓಡಿಸ್ಕೊಂಡ್ಬಿಡ್ತೀವಿ. ಇಷ್ಟೇ, ಎಲ್ಲ ತಲೆಗೆ ಹಾಕೋಳಕ್ಕೆ ಹೋಗ್ಬಾರ್ದು. ನಮ್ಮ ದೇಶ, ನಮ್ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಸೆಲ್ಫಿ ತಗೊಳ್ಳೋಣ. ಓಹೋ, ಹೆಣ್ಮಗು ಹಾಕ್ತೀನಿ ಇದಕ್ಕೆ. ನಾಚ್ಕೊಳ್ಳೋದು ನೋಡು ಯಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಸದ್ಯ ಕೊಟ್ಟಿಗೆ ಹಾರದಿಂದ ಹೊರಟಿದ್ದೀವಿ. ಶಿವ, ಇಲ್ಲೇನು ರೋಡ್ ಕಾಣಿಸ್ತಾ ಇಲ್ಲ, ಏನು
ಮುಂದೆಗಡೆ ಫುಲ್ಲು ಫಾಗು. ನಾವು ಗಾಡಿಗೆ ಫಾಗ್ ಲ್ಯಾಂಪ್ಗಳು ಬೇರೆ ಇಲ್ಲ. ಭಾರಿ ವಿಷಯಗಳು ನಡೀತಿದ್ದಾವೆ. ಕಾಯ್ತಾ ಇರಿ, ನೋಡ್ತಾ ಇರಿ ನೆಮ್ಮದಿಯಾಗಿ ಅಷ್ಟೇ. ತಕ್ಕಮಟ್ಟ ಕ್ಯಾಮ್ರಾ ರೆಕಗ್ನೈಸ್ ಮಾಡ್ತಿದೆ, ಬಟ್ ಇಲ್ಲಿ ನಮ್ಮ ಕಣ್ಣಿಂದ ನೋಡೋದಾದ್ರೆ ಲೈಟಿಗೂ ಅದಕ್ಕೂ ಅಷ್ಟು ನೋಟಿಸ್ ಆಗಂಗೆ ಕಾಣ್ತಿಲ್ಲ. ಈಗ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ದೀವಿ. ಒಂದು ಕಡೆ ಸ್ಟಾಪ್ ಕೊಟ್ಟು ಮೂಡಿಗೆರೆ ಲಾಡ್ಜ್ ಹತ್ರ ಬಂದಿದ್ದೀವಿ. ಹತ್ತತ್ರ ಒಳಗಡೆ ಹುಡುಗರು ಹೋಗಿದ್ದಾರೆ ರೇಟ್ ಕೇಳ್ಕೊಂಬರಕ್ಕೆ. ಒಟ್ನಲ್ಲಿ ನಮಗೆ ಅಫೋರ್ಡೇಬಲ್ ಆಗ್ಬಿಟ್ರೆ ನೆಮ್ಮದಿ, ನಾಳೆಗೆ ಖರ್ಚುಗಳು ಉಳಿಯುತ್ತೆ. ನೋಡೋಣ. ಹೋಗಿದ್ದಾರೆ ಒಟ್ಟು ಹುಡುಗರು, ಹೋಗಿ ಕೇಳ್ಕೊಂಬರ್ತಿದ್ದಾರೆ. ಕೇಳ್ಬರ್ಲಿ, ಆಮೇಲೆ ನೋಡೋಣ. ಚಳಿ ಗುರು ಹೆಂಗ ಚಳಿ ಐತಂದ್ರೆ ಇಲ್ಲಿ, ಅಂದರೆ ಅಂತಪ್ಪರಿ ಏನು ಚಳಿ ಇಲ್ಲ. ಅಂದರೆ ನಾವು ಗಾಡೀಲಿ ಬೇರೆ ಬಂದಿವಲ್ಲ, ಫಾಗ್ ಇತ್ತಲ್ಲ, ಸೊ ಫುಲ್ ಒಂಥರ ಕೈಯೆಲ್ಲ ಇಕ್ಕಟ್ಟಾಗ್ಬಿಟ್ಟು, ಬೆಳಗ್ಗೆಯಿಂದ ಫುಲ್ ಮಳೆ ಥರ ಕೈಯೆಲ್ಲ ಇಕ್ಕಟ್ಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಕಟ್ಕೊಂಡು ನಾವು ಊಟ ಮಾಡಕ್ ಬಂದಿದ್ದೀವಿ. ಮನೋಜ ಸರ್ ಕೈಯಲ್ಲಿ ಗುರು ಇಡ್ಲಿ ಸಾಂಬಾರ್ ಪರೋಟಾ ಪೂರಿ. ಮೂಡಿಗೆರೆ ಗಂಟ ಬಂದು ಇಡ್ಲಿ ಸಾಂಬಾರ್ ಪರೋಟಾ ಪೂರಿ ಕೇಳಂಗ ಪರಿಸ್ಥಿತಿ. ಎಲ್ಲಿ ಅನುಭವಿಸ್ಲೇಬೇಕು, ಅನುಭವಿಸ್ತಾರೆ ಬರೀ ಕಾಲ ಬರಕತ್ತೀವಿ. ನೋಡ್ರಪ್ಪಲ್ಲ ಡೆಡಿಕೇಶನ್ ಇವ್ರದ್ದು. ನಡೀತಾರೆ ನಿಂದ್ರಲ್ಲಿ ಅದ ನಾವು ಚಪ್ಲಿ ಬಟ್ ಇಶ್ಯೂಸ್. ಒಟ್ಟು ಮೂಡಿಗೆರೆ ಬಸ್ ಸ್ಟ್ಯಾಂಡಿಂದ ಮೂಡಿಗೆರೆ ಲಾಡ್ಜ್ಗೆ ಬಂದಿದ್ದೀವಿ. 1600 ರುಪೀಸ್ ಒಂದೇ ಒಂದು ರೂಮ್ ಇರೋದು, ಸಿಂಗಲ್ ರೂಮು. 1600. ಅಲ್ಲಿಗೆ 7 ಜನ ಶೇರ್ ಮಾಡ್ಕೊಂಡಿದ್ದೀವಿ. 7 ಜನ ಒಂದು ರೂಮಲ್ಲಿ. ಎಲ್ಲ ಸರಿ. ಊಟ ಇಲ್ಲ ಅಂತೇಳಿ ಊಟ ಹುಡ್ಕೋದಕ್ಕೆ ಅಂತ ಮಾಲಿಗೆ ಬಂದಿದ್ದೀವಿ. ಹಣ್ಣಿದ್ದಾವೆ, ಎಲ್ಲ ಇದ್ದಾವೆ. ಮಾಲಿಗೆಲ್ಲ ಸುಮ್ಮನೆ ಊಟ ಹೊಡೋದಂತ ಬರಲ್ಲ, ಬೇರೆ ಕೆಲಸ ಇರ್ತಾವೆ. ಅದೇನಂತ ಹೇಳೋಣ, ಅದೇ ಅರ್ಥ ಮಾಡ್ಕೊಳ್ರಿ ನೀವು. ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಚಾಕ್ಲೇಟ್ ಸೆಕ್ಷನ್ ಅಂತ ಕಾಣ್ತಿಲ್ಲ ಇಲ್ಲಿ. ಅದೇ ನೋಡಿದ್ರೆ ಅದೇ ಅನಿಸುತ್ತಲ್ಲ, ನೋಡಕ್ ಮಾತ್ರ ಹಿಂಗೆ ಐತೆ ಅಷ್ಟೇ. ಕೀರ್ತಿ ಮೂರ್ತಿ ಸಣ್ಣದವ್ರ ಕೀರ್ತಿ ಭಾಳ ದೊಡ್ಡದು ಅಂತಲ್ಲ. ಇದು ಕೀರ್ತಿ ಏನಿಲ್ಲ ಇದಕ್ಕೆ. ಕೀರ್ತಿ ಯಾವ ಹುಡುಗಿ ಹೆಸರು ಮರ್ತೋಗಿದ್ದೀನಿ ನಾನು. ಕೀರ್ತಿ ನಂಗೆ ಬೇಕು. ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಕೀರ್ತಿ ಬೇಕಂತೀವಿ ನೋಡಿಲ್ಲ. ಫುಲ್ ಈ ಕ್ಯಾಮ್ರಾಕ್ಕೆ ಇದ್ದಾರೆ ನನಗೆ ಸ್ಫೂರ್ತಿ. ರೈಮಿಂಗ್ ಕೊಟ್ಟಿದ್ದ ಸಕ್ಸಸ್ಫುಲಿ ಇಗ್ನೋರ್ ಮಾಡಿ ಮಾತ್ರ ಅಲ್ಲ ಲಿಫ್ಟ್ ಇದು ಲಿಫ್ಟ್ ಅಂತೀನಿ ಇದ್ರ ವಿಷ ಇಲ್ಲಿ ಆಗ್ಲಿಕ್ಕಿಲ್ಲ ಅಂತ ಇಲ್ಲಿ ಇಂಪೋಸಿಲ್ಲ. ಚಲ್ರಿ ಜಾಮ. ಹೋಯ್ತು ಕೆಲಸ. ಹೈಲಿ ಇಂಪಾಸಿಬಲ್. ಒಟ್ಟು ಚಾಕ್ಲೇಟ್ ತಿನ್ಬೇಕು ಅನಿಸ್ತಿತ್ತು. ಚಾಕ್ಲೇಟ್ ಕದಿಯಕ್ಕೆ ಅಂತ ಹೋದ್ವಿ. ಏನು ಮಾಡೋಣ, ಗ್ರಾಚಾರ ಸರಿ ಇಲ್ಲ ಅನ್ಸುತ್ತೆ ಇವತ್ತು. ಇರಲಿ ಬರಮಟ ಕಾಯಂಗಿಲ್ಲ ಹೊರ ತಿನ್ನ ಬಿಡು ಸುಮ್ಮನೆ. ಮಸಾಲ ದೋಸೆ ಹೊತ್ತು ನೋಡಿಲ್ಲ ಅವ್ರಿಗೆ ಕಳಿಸ್ತಾನ ಬೇಬಿ ಬಾಬು ಮೇ ದೋಸೆ ಕಾರ ರಾಯಚೂರಲ್ಲಿ ದೋಸೆ ಸಿಗುತ್ತಾ ಬ್ರೋ? ಅಣ್ಣನ ಅಂತೇನ ಅಣ್ಣನ ಮರ್ದಾನ್ ದೋಸೆ ಮಾಡ ಹಾಂಗ ಸೇ ನಾವು ಶುರು ಮಾಡೋಣ ಬರ್ರಪ್ಪ. ತೆಗೆ ಸುಸ್ತಾಗಿ. ये क्या है? मस्त है. राजा ವಾಟರ್ ಬಾಟಲ್ ಏನೋ ಬೇಕೇನ್ರ? ಬಿಟ್ರೆ ನೀರು ಕುಡಿಯೋದು ನಾವು. ಸಿಕ್ಕಿದ್ರೆ ನಾನೆಲ್ಲ ನನ್ನ ಮಕ್ಕಳಿಗೆ ₹30 ಇದೆ.
ಅಷ್ಟೇ ನೋಡ್ಬೇಕು, ಸುಮ್ಮನೆ ಆಗ್ಬೇಕು ಅಷ್ಟೇ. ಒಂದು ಬಿಲ್ಡಪ್ 30 ರೂಪಾಯಿ ಖಾರ ತಗೊಂಡು ಖಾರ ಹೇಳಿ ತಗೊಂಡು ಕೊಡಲ್ಲ ಗೈಸ್ ಇವ್ರಿಗೆ ಮಾತಾಡ್ತಾನೆ. ಮನೆ ಕೊಡ ಕೊಟ್ಬಿಟ್ಟು ಜಯಂತ್ ಅಯ್ಯೋ ಸಿಕ್ಕಾಪಟ್ಟೆ ಚಳಿ ಇದೆ, ಏನ್ ಮಾಡಕ್ಕಾಗಲ್ಲ. ಸದ್ಯ ಮಳೆ ಬರ್ತಿಲ್ಲ. ಮಳೆ ಬರ್ತಿಲ್ಲ, ಮಳೆ ಬಂದ್ರೆ ಉಪವಾಸ ಬರ್ತಿದ್ವಿ. ಪಾಯಿಂಟ್ ಕೆಳಗೆ ಪರೋಟನೇ ಇತ್ತು, ಪರೋಟ ತಿಂತಿದ್ವಿ. ಒಂದು ನಗಾಡು ಇಲ್ಲ ಬಿಡಿ. ಏನೇ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮರದೇ ಬಿಡಿ. ನಾಯಕ್ ವ್ಲಾಗ್ಸ್. ನೀವು ಯೂಟ್ಯೂಬ್ ಅದು ವಿಡಿಯೋ ನೋಡಲೇಬೇಕು ಅಂಡ್ ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಕೊಡ್ಲೇಬೇಕು. ನಮ್ಗೆ ಈ ಚಾಪೆ ದಿಂಬು ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಾ, ಯಾವ್ದೋ ಮೂವಿಯಲ್ಲಿ ಈಗ ಇಲ್ಲಿ ಹೋಗು ಹೋಗು ಮುಂದೆ. ಸೊ ಈಗ ಚಾಪೆ ತಿಂಬು ಕೇಳಕ್ಕೆ ಹೋಗ್ತಿದ್ವಿ. ಚಾಪೆ ತಿಂಬು ಕೇಳಕ್ಕೆ ಅಂತ 15 ನಿಮಿಷ ಮುಂಚೆ ಕಾಲ್ ಮಾಡಿದ್ವಿ. ಅದನ್ನ ಫೋನ್ ಅವರು ಎತ್ತಿ ರಿಸೀವ್ ಮಾಡಿ ಏನೋ ಹೇಳಿದ್ರು ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಕೇಳೋಣ. ನನಗೆ ಟೈಮ್ ಬಂದ ನನಗೆ ಊಸ್ ಬಂದ್ರ ರಾತ್ರಿ ಎದ್ಬಿಟ್ಟು ದೇಶಮ್ಮ ಹತ್ರ ಬಿಟ್ಬಿಟ್ಟು ಮತ್ತೆ ಯಾರು ಫಸ್ಟ್ ಸಿಗ್ತಾರ ಅಂದ್ರೆ ಅವನೇ ಫಸ್ಟ್ ಗೆಲ್ಲೋದು, ಯಾಕಂದ್ರೆ ನಿನ್ ದೊಡ್ಡ ಕೈ ಬಂದ್ಬಿಡುತ್ತೆ. ಸ್ಯಾಟಿಸ್ಫ್ಯಾಕ್ಷನ್. ದಿಂಬುಗಳೇ, ಜಮಖಾನಗಳೇ, ಯಾರು ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಫಸ್ಟ್ ನಾಟಿ ಕುದುರೆ ಮಗಲಲ್ಲಿ ಏಯ್ ಕುದುರೆ ಮಕ್ಕ ಅಲ್ಲ, ತೇಜಂತಿಕ. ಕುದುರೆ ಮುಖ ತಾನೇ ಎಂಟ್ರ್ ಆಗಿದ್ದು. ಕುದುರೆ ಮುಖ ಫಸ್ಟ್ ಸ್ಪಾಟ್. ಫೈನಲ್ಲಿ ಬಿಸಿನೀರು ಬರುತ್ತೆ ಆನ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಇದು ತಂದು ಕೊಟ್ಟಿದ್ದಾರೆ ನಮಗೆ, ಹಾಸಿಗೆ ಬೆಡ್ಶೀಟು ಪಿಲ್ಲೋ ಎಲ್ಲ ತಂದು ಕೊಟ್ಟಿದ್ದಾರೆ. ಚಾಪೆ ಎಲ್ಲ ಫುಲ್ಲು ನಿದ್ದೆ ಮಾಡ್ಬೇಕೀಗ. ಫುಲ್ಲು ಇವತ್ತು ಬೆನ್ಗಿನ್ನೆಲ್ಲ ನೋಯ್ತಿದೆ, ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟಿದೆ. ಈಗ ಗುಡ್ ನೈಟ್, ರೆಸ್ಟ್ ಮಾಡಿ ಫುಲ್ ಒಳ್ಳೆ ರೆಸ್ಟ್ ಮಾಡೋಣ. ನಾಳೆ ಶುರು ಮಾಡ್ತೀವಿ ಶಿಸ್ತಾಗಿ.